ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್. ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ. ನಾನು ಇವತ್ತು ವ್ಯಾಲೆಂಟೈನ್ಸ್ ಡೇ ದಿನ ನಮ್ಮ ಮನೇಲಿ ಯಾವ ರೀತಿ ನಾವು ಆಚರಣೆ ಮಾಡ್ಕೊಂಡ್ವಿ ಅನ್ನೋದನ್ನು ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಫೈನಲಿ ಈಗ ಫಸ್ಟ್ ನಾವು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಅನ್ನೋದನ್ನು ವಿಡಿಯೋ ಹಾಕಿ, ಆಮೇಲೆ ನಾವು ನಮ್ಮ ಗಿಫ್ಟ್ಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ವಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ಸೊ ಹಾಗಾದರೆ ಹೇಗೆ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಅನ್ನೋದನ್ನು ನೋಡೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ರೆಡಿ ಆಗ್ತಾ ಇದ್ದೀವಿ. ನನ್ನ ಮಗ ಹೇಳಬೇಕು ಅಂದರೆ ಅವನು ವ್ಯಾಲೆಂಟೈನ್ಸ್ ಡೇ ಅಂದರೆ ಅವನಿಂದನೇ ನಾವು ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ನಾವು ರೆಡಿ ಆಗ್ತಾಯಿದ್ರೆ ಅಪ್ಪ ಅಮ್ಮಂಗೆ ರೆಡಿ ಮಾಡು, ಅಪ್ಪಂಗೆ ರೆಡಿ ಮಾಡು ಅಂತ ಹೇಳ್ತಾನೆ ಇದ್ದ. ಸೊ ಅವನಿಗೋಸ್ಕರ ಫೈನಲಿ ಒಂಥರ ಶೂಟಿಂಗ್ ಥರನೇ ಅವನು ಮೊಬೈಲಲ್ಲಿ ವಿಡಿಯೋ ಮಾಡ್ತಿದ್ದ. ಈ ರೀತಿ ಟಚ್ ಅಪ್ ಮಾಡಪ್ಪ ಅಂತ ಅವ್ರ ಅಪ್ಪಂಗೆ ಹೇಳ್ತಿದ್ದ. ಸೊ ಇವಾಗ ರೆಡಿ ಆದ್ವಿ. ಆ್ಯಕ್ಚುಲಿ ಈ ಡ್ರೆಸ್ಸು ಹಸ್ಬೆಂಡ್ ನನಗೆ ವ್ಯಾಲೆಂಟೈನ್ಸ್ ಡೇಗೆ ಕೊಡಿಸಿರೋದು. ನೆಕ್ಸ್ಟ್ ಅವ್ರು ಹಾಕೊಂಡಿರುವಂಥ ಡ್ರೆಸ್ಸು ನಾನು ಕೊಡಿಸಿರುವಂಥದ್ದು. ನನಗಂತೂ ತುಂಬಾ ಇಷ್ಟ ಆಯಿತು. ಪಿಂಕು, ವೈಟ್ ಮತ್ತು ರೆಡ್ಡು 3 ಕಲರ್ ಮಿಕ್ಸ್ ಆಗಿರುವಂಥ ಡ್ರೆಸ್ಸು ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಫೈನಲಿ ನಾವಂತೂ ಫುಲ್ಲು ಹ್ಯಾಪಿ. ನಾವು ಏನಪ್ಪ ಅಂತಂದರೆ ವ್ಯಾಲೆಂಟೈನ್ಸ್ ಡೇ ಅಂದರೆ ವರ್ಷನೂ ಸೆಲೆಬ್ರೇಷನ್ ಮಾಡ್ಕೋತಾ ಇದ್ದೀವಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಏನೋ ಸೆಲೆಬ್ರೇಷನ್ ಮಾಡ್ಕೋತಾ ಇಲ್ಲ, ಮದುವೆ ಆದಾಗ್ಲಿಂದನೂ ಕೂಡ ಸೆಲೆಬ್ರೇಷನ್ ಮಾಡ್ಕೋತಿದ್ದೀವಿ. ಸೊ ಫಸ್ಟ್ ಗಿಫ್ಟು ನಮ್ಮ ಮನೆಯವ್ರು ನನಗೆ ಸ್ಮಾರ್ಟ್ ಫೋನ್ನ ಕೊಡಿಸಿದ್ರು. ಇವತ್ತು ಸ್ವಲ್ಪ ಸಸ್ಪೆನ್ಸ್ ಇದೆ. ಸೊ ಹಾಗಾದರೆ ಯಾವ ರೀತಿ ನಾವು ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಅನ್ನೋದನ್ನು ಇವಾಗ ಈ ವಿಡಿಯೋದಲ್ಲಿ ನೋಡೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು, ಕೇಕ್ ಅಂತೂ ತುಂಬಾ ಚೆನ್ನಾಗಿದೆ. ಇವರು ಕೇಕು ಕೂಡ ತುಂಬ ಸಸ್ಪೆನ್ಸಾಗೇ ಆರ್ಡ್ರ್ ಮಾಡಿದರು. ಆ ಅಣ್ಣ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಇದು ಮೇಲಿರೋದು ಕ್ರೀಮಲ್ಲ, ತುಂಬಾ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ನಮ್ಮ ವ್ಯಾಲೆಂಟೈನ್ಸ್ ಡೇ ಕೇಕ್ ನೋಡಿ ಹೇಗಿದೆ ಅಂತ, ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಕೇಕ್ ಸೊ ನಮ್ಮ ಮನೆಯವರು ಸಸ್ಪೆನ್ಸ್ ಆಗಿ ಆರ್ಡರ್ ಮಾಡಿರುವಂಥದ್ದು ರೆಡ್ ಕಲರ್. ಸೊ ನನಗಂತೂ ತುಂಬಾನೇ ಇಷ್ಟ ಆಯಿತು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನಾನು ವಿಶ್ ಮಾಡ್ತೀನಿ. Valentine's Day to Appa Amma. Happy Valentine's Day to Appa Amma. Actually ಇದು ನನ್ನ ಮಗನ ಐಡಿಯಾ. ಇದು ನನ್ನ ಮಗಂದು ಅಪ್ಪ ನನಗೆ ಹೇಳ್ದಲ್ಲ ನನ್ನ ಮಗ ಆರ್ಗನೈಸ್ ಮಾಡಿರೋದು. ನನಗೆ ನಿಜವೇ ಸೊಪ್ಪು ಕಟ್ ಮಾಡೋಣ ಹಾರ್ಟ್ ಶೇಪಲ್ಲಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮೈ ಡಿಯರ್ ಹಸ್ಬೆಂಡ್. ಚೆನ್ನಾಗಿತ್ತೆ ಅಲ್ವಮ್ಮ ಕೇಕು? ಪೆನ್ಸಿಲ್ ಏನು? ಬೇಡ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ರಾಣಿ. ಥ್ಯಾಂಕ್ ಯು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮೈ ಡಿಯರ್ ಹಸ್ಬೆಂಡ್. ಬಂಗಾರಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮುದ್ದು ಬಂಗಾರ. ನಾನು ಸೊ ನಮ್ಮನೇಲಿ 3 ಜನ ಇದ್ರೂ ಕೂಡ ನಾವು ಈ ತರ ಸೆಲೆಬ್ರೇಷನ್ ಮಾಡ್ಕೊತಾನೆ ಇರ್ತೀವಿ. ಆದ್ರೆ ಲಡ್ಡು ಇಲ್ಲ ಅನ್ನೋದು ಒಂದು ಬೇಜಾರು ಅಷ್ಟೇ. ಸೊ ನಾವು ಖುಷಿಯಿಂದ ಇರ್ಬೇಕು ಅಂತಂದ್ರೆ ಜನ ಎಲ್ಲ ಇದ್ದು ಕೇಕ್ ಕಟ್ ಮಾಡ್ಬೇಕು ಅನ್ನೋದು ಏನಿಲ್ಲ. ಬಡವರಾಗಿದ್ರು ಕೂಡ ಕೇಕ್ ಎಷ್ಟು ಕೊಡ್ಬೇಕು, ಕಡಿಮೆ ಬೆಲೆ ಇದ್ದೇನೆ, ಅದನ್ನ ಇಟ್ಕೊಂಡು ನಾವು ಸೆಲೆಬ್ರೇಷನ್ ಮಾಡಿದ್ರೆ ಮನೇಲಿ ಎಲ್ಲಾರ್ಗೂ ಖುಷಿ ಇರುತ್ತೆ, ಮನ್ಸು ಒಂಥರ ತೃಪ್ತಿ ಅನ್ಸುತ್ತೆ. ಸೊ ಹಾಗಾಗಿ ನಾವು ಕೇಕ್ ಕಟ್ ಮಾಡಿದ್ವಿ. ಮತ್ತೆ ನಮ್ಮನೇಲಿ ಗಿಫ್ಟ್ ಕೊಡ್ತಾರೆ ಇವತ್ತು ವ್ಯಾಲೆಂಟೈನ್ಸ್ ಡೇಗೆ. ಯಾಕಂದ್ರೆ ಕಣ್ಣು ಮುಚ್ಚಿಕೋತೀನಿ. ಬಟ್ ಗಿಫ್ಟ್ ಅಂದ್ರೆ ನನ್ಗೆ ಏನಂದ್ರೆ ಇವರು ಸಸ್ಪೆನ್ಸ್ ಆಗಿ ಹಂಗೆ ಕರ್ಕೊಂಡು ಹೋದ್ರು. ಅಲ್ಲಿವರೆಗೂ ನನ್ಗೆ ಗೊತ್ತಿರ್ಲಿಲ್ಲ. ಬಟ್ ಫೈನಲಿ ಯಾವ್ದನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಫೈನಲಿ ಅವರು ಎಲ್ಲಾನು ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ದಾರೆ. ಮತ್ತೆ ಏನಪ್ಪಾ ಅಂತಂದ್ರೆ ಅಲ್ಲಿ ಎದುಬೀರು ಚಾಕ್ಲೇಟ್ ಗಿಫ್ಟ್ ತಂದಿದ್ದಾನೆ. ನನ್ನನ್ನ ಕರ್ಕೊಂಡು ಹೋಗಿದ್ರು ಅಷ್ಟೇ. ಯಾವುದು ಗಿಫ್ಟ್ ಅದು ಅಂತ ನಂಗೆ ಫೈನಲಿ ಗೊತ್ತಿಲ್ಲ. ಅವರು ಕೊಡ್ಸಿರುವಂತ ಗಿಫ್ಟ್ ನೀವೇ ನೋಡಿ. ಸೊ ನನ್ನನ್ನ ಅಂಗಡಿ ಕರ್ಕೊಂಡು ಹೋಗಿದ್ರು. ಬಟ್ ಫೈನಲ್ ಏನ್ ತಗೊಂಡ್ರು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನನ್ ಕಣ್ ಮುಚ್ಚಿದ್ದಾರೆ. ಏನ್ ಖುಷಿ ಅಂದ್ರೆ ನನ್ಗೆ ಎಲ್ಲ ಸರ್ಪ್ರೈಸ್ ಗಿಫ್ಟ್ ಗಳು ಕೊಡೋದು ಇವರು. ಸೊ ಫುಲ್ ಹ್ಯಾಪಿ ನನಗಂತೂ. ಓಕೆ, ಥ್ಯಾಂಕ್ ಯು. ಇದು ನನ್ನ ಮಗ ಕೊಡ್ತೀನಿ. ಫಸ್ಟ್ ಅದನ್ನೇ ಓಪನ್ ಮಾಡೋಣ.
ಚಾಕ್ಲೇಟ್. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗನ ಕಡೆಯಿಂದ ಗಿಫ್ಟ್ ವ್ಯಾಲೆಂಟೈನ್ಸ್ ಡೇಗೆ, ಪ್ರೇಮಿಗಳ ದಿನಾಚರಣೆ ದಿನ ಲವರ್ಸ್ ಮತ್ತು ಲವರ್ಸ್ಗೆ ಸ್ವೀಟ್ನ ಗಿಫ್ಟ್ ಕೊಡೋದು ಎಲ್ಲ ಮಾಡ್ತಾರೆ. ಬಟ್ ನನ್ನ ಮಗ ನನಗೆ ಮತ್ತೆ ಹಸ್ಬೆಂಡ್ಗೆ ಗಿಫ್ಟ್ ಕೊಟ್ಟಿರುವಂಥದ್ದು. ಫೈನಲಿ ನಾನು ಎರಡನ್ನ ಸೆಲೆಕ್ಟ್ ಮಾಡಿದ್ದೆ. ಇದಾದ್ಮೇಲೆ ನಾನು ಯಾವ್ದಾದ್ರು ಸೆಲೆಕ್ಟ್ ಮಾಡಿದೆ ಅಂತ ಅದನ್ನ ಹಾಕ್ತೀನಿ. ಫೈನಲಿ ಇವ್ರು ನನಗೆ ತೋರಿಸಿಲ್ಲ, ಅಪ್ಪ ಮಗ ಇಬ್ರು ಪ್ಯಾಕ್ ಮಾಡಿಸಿದ್ರು, ನೀನು ನೋಡಬೇಡ ಅಂತ ಹೇಳಿ. ಅಮ್ಮ ಹೊರಗಡೆ ಕುತ್ಕೊಂಡು ಕಾಯ್ತಿದ್ರು. ಸೊ ಇವಾಗ ಓಪನ್ ಮಾಡ್ಲಾ? ಉಂಗುರ. ವಾವ್, ಈ ಉಂಗ್ರನ ನನಗೆ ಆಕ್ಚುಲಿ ಬೆರಳಿಗೆ 2 ಉಂಗ್ರ ಹಾಕಿದ್ದೆ. ಈ ಉಂಗ್ರ ಸೆಲೆಕ್ಟ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಾಣಿಸ್ತೈತೆ ಅಂತ ಅನ್ಕೋತೀನಿ. ಸೊ ಫೈನಲಿ ನನಗೂ ಕೂಡ ಇಷ್ಟ, ವ್ಯಾಲೆಂಟೈನ್ಸ್ಗೆ ರೆಡ್ ಕೊಡ್ಸಿದ್ದಾರೆ. ನಂಗೆ ಇಷ್ಟವಾದ ಎಡಗಡೆ ಕೈಗೆ ಹಾಕ್ಬೇಕಿರುತ್ತೆ. ನನಗೆ ನೀನು ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ಕೈಯ ಬಿಡ ಇರುಕೊನೆವರೆಗೆ, ಥ್ಯಾಂಕ್ ಯು. ನನ್ನ ಜಗವು ಮಗನೇ ನೀನು, ಜೀವ ನೀನು, Thank you. ದೈವ ಒಲವು ನೀನು, ಕೈಯ ಬಿಡದೆ ಇರುಕೊನೆವರೆಗೆ. ನನಗೆ ನಾನು ಇಟ್ಕೊಡ್ಸಿಲ್ಲ. ಆಯ್ತು ಮಗನೇ, ಕೊಡ್ತೀವಿ. ಸೊ ಫ್ರೆಂಡ್ಸ್, ಇಲ್ಲಿ ನಾವು ಥ್ಯಾಂಕ್ ಯು ಡಿಯರ್ ಹಸ್ಬೆಂಡ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಓಪನ್ ಮಾಡೋಣ. ಓಕೆ, ಎಲ್ಲ ಸಾರಿನೂ ಇವರೇ ಗಿಫ್ಟ್ ಕೊಡಿಸ್ತಾರೆ. ಅದು ನಾನು ಒಂದು ಸಾರಿನೂ ಕೊಡಿಸ್ತಿಲ್ಲ, ಅದೇ ಕೊಡಿಸ್ತೀನಿ. ದೇವ್ರ ನನಗೆ ಶಕ್ತಿ ಕೊಡ್ಲಿ. ಹೆಣ್ಮಕ್ಳಿಗೆ ಶಕ್ತಿ ಕೊಡ್ಲೇಬೇಕು. ನನ್ನ ಮಗ ನೋಡಿ ಮುದ್ಕುನ್ ಥರ ಮಾತಾಡ್ತಾನೆ. ಗೋಲ್ಡನ್. ಗೋಲ್ಡನ್, ವಾ. ನಾನೇ ಅಪ್ಪ ಗೋಲ್ಡ್ ಹಾಕಿಸ್ಬೇಕಂದ್ರೆ ನಾನೇ ಕಡಿದೀವಿ. ನೋಡಿ ಇದು ಬಂಗಾರ. ನೀವು ಸರಿ ನಿಂತ್ಕೊಂಡಿನ ಬನ್ನಿ ಅಪ್ಪ. ಓಕೆ. ಮಹಾರಾಜರಿಗೆ ನಮಸ್ಕಾರಗಳು. ಯುವರಾಜ ಇನ್ನೊಬ್ಬ ಯುವರಾಜ ಊರಲ್ಲಿ ಅವನೇ. ವಾವ್. ಸತ್ತು ಕೊಟ್ಟು ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಳಗಡೆ ಒಂದು ಹಾರ್ಟ್ ಇದೆ. ನನ್ನ ಮಗ ಕೊಡಿಸಿರುವಂಥದ್ದು ಚಾಕ್ಲೇಟ್ ಹಾರ್ಟ್. ನಮ್ಮ ಬರ್ತಡೆಗೆ ಇದೇ ಕೊಡಿಸ್ಬೇಕು. ಹುಡುಗರು ಉಂಗ್ರ ಈ ತರ ಒಂದು ಚಾಕ್ಲೇಟ್, ಬರೀ ಸೈಕಲ್ ಜಾಮೆಟ್ರಿ ಅದೇ ಆಗುತ್ತೆ. ಇಬ್ರು ಆಡ್ತೀನಿ ಆಟ. ಅದಕ್ಕೋಸ್ಕರ ನೀವು I love ಈ you. ಕಡೆ ಬಾ. ಅಪ್ಪಂಗೆ ನೀವು ಐ ಲವ್ ಯು ಅನ್ನಿ. ಐ ಲವ್ ಯು ನನ್ನ ಡಿಯರ್ ಹಸ್ಬೆಂಡ್. ಅಪ್ಪ ಆಟ ಆಟ ಆಟ. ಸೊ ಫ್ರೆಂಡ್ಸ್, ಹಾರ್ಟ್ ನೋಡಿ ತುಂಬಾ ಚೆನ್ನಾಗಿದೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. Thank you. ನನಗೆ ಇಬ್ರು ಅಮ್ಮ ನೀವು ಅಪ್ಪ ಓಕೆ, ಯಂಕು ಇನ್ನು ಫ್ರಿಜ್ಜಲ್ಲಿ ಇಟ್ಬಿಡು. ಗೊತ್ತೇ ಆಗಲಿ. ಹಾಲು ಎಷ್ಟು ಚೆನ್ನಾಗಿ ಹಾಕೋರೆ. ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ನಾನು ಒಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಆಕ್ಚುಲಿ ಬಂದು ನಮಗೆ ಎಲ್ಲರೂ ಹೇಳ್ತಾರೆ, ನಮ್ಮ ಪೇರೆಂಟ್ಸ್ಗೂ ಗೊತ್ತಿಲ್ಲ ನಮ್ದು ಅರೇಂಜ್ ಮ್ಯಾರೇಜ್ ಅಂತ. ಸೊ ನಮ್ದು ರಿಯಲಿ ಅರೇಂಜ್ ಮ್ಯಾರೇಜಾ? ಅರೇಂಜ್ ಕಮ್ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಯಾರಿಗೂ ಗೊತ್ತಿಲ್ಲ. ಆಕ್ಚುಲಿ ಇವ್ರು ನನ್ನ ನೋಡಕ್ ಬಂದಾಗ ಇವ್ರಿಗೂ ಒಂದ್ಸರಿ ಇಬ್ರು ಮಾತಾಡಿದ್ವಿ. ಅವಾಗ ಫೋನ್ ನಂಬರ್ ಸಿಕ್ಕಿ ಇಬ್ರು ಕೂಡ ಒಂದು 6 ಮಂತ್ ಮಾತಾಡಿದ್ವಿ. ಆಮೇಲೆ ನಮ್ಮನೇಲಿ ಯಾರಿಗೂ ಗೊತ್ತಿರಲಿಲ್ಲ ನಾವು ಫೋನಲ್ಲಿ ಮಾತಾಡ್ತೀವಿ ಅಂತ. 6 ಮಂತ್ ಆದ್ಮೇಲೆ ಆಕ್ಚುಲಿ ನಾವಿಬ್ರು ಫೋನಲ್ಲಿ ಮಾತಾಡಿಲ್ಲ ಅಂದ್ರೆ ನಾವಿಬ್ರು ಮದ್ವೆನೇ ಆಗ್ತಿರ್ಲಿಲ್ಲ. ಫೋನಲ್ಲಿ ಮಾತಾಡಿದ್ವಲ್ಲ, ಗೊತ್ತಲ್ಲ, ಒಂದ್ ಹೆಣ್ಣು ನೋಡಕ್ ಬಂದ್ಮೇಲೆ ಒಂದು ಹುಡುಗಿ ಬಗ್ಗೆ ಏನಾದ್ರು ಮಾತಾಡೋದು, ಒಂದು ಹುಡುಗನ ಬಗ್ಗೆ ಏನಾದ್ರು ನೆಗೆಟಿವ್ ಆಗಿ ಹೇಳೋರು ಇರ್ತಾರಲ್ಲ ಮಧ್ಯ ಇದ್ರಿಂದ ಬೇಡ ಅಂತ ಅನ್ಕೋಬಿಟ್ಟಿದ್ರು. ಫೈನಲಿ ನಾವಿಬ್ರು ಫೋನಲ್ಲಿ ಮಾತಾಡ್ತಿದ್ವಲ್ಲ, ಅದಕ್ಕೋಸ್ಕರ ಇಬ್ರು ಮನ್ಸು ಬೇಜಾರು ಮಾಡೋದ್ ಬೇಡ ಅಂತ ಹೇಳಿ ಮದ್ವೆ ಮಾಡಿದ್ರು. ಸೊ ಫೈನಲಿ ಹೇಳ್ತೀನಿ, ನಾನು ಅವತ್ತೇನಾದ್ರು ಇವ್ರನ್ನ ಬೇಡ ಅಂತ ಹೇಳ್ಬಿಟ್ಟಿದ್ರು, ಇಷ್ಟು ಒಳ್ಳೆ ಗಂಡ ನನಗೆ ಸಿಕ್ತಿರ್ಲಿಲ್ಲ, ಲೈಫಲ್ಲೇ ಸಿಕ್ತಿಲ್ಲ. ಸೊ ನನಗಂತೂ ತುಂಬಾನೇ ಖುಷಿ ಆಗುತ್ತೆ. ಯಾವಾಗ್ಲೂ ಎಲ್ಲಾ 7 ಜನ್ಮದಲ್ಲೂ ಇವರೇ ಗಂಡ ಆಗ್ಲಿ ಅಂತ ಅನ್ಕೋತೀನಿ. ಯಾಕಂದ್ರೆ ನನ್ನ ರಿಲೇಷನ್ ಆಗ್ಲಿ, ನನ್ನ ಫ್ರೆಂಡ್ ಸರ್ಕಲ್ ಆಗ್ಲಿ ಇದ್ರೆ ಹಿಂಗಿರ್ಬೇಕು ಅಂತಾರೆ. ಸೊ ಅದನ್ನ ಕಿವಿ ಕೇಳ್ತಾ ಇದ್ರೇನೆ ತುಂಬಾ ಖುಷಿ ಆಗುತ್ತೆ. ಫೈನಲಿ ಇವತ್ತು ನನಗೆ ಹೇಳ್ಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ಹೇಳಿದೆ. ಥ್ಯಾಂಕ್ ಯು.
ನಿಮ್ಮಿಬ್ರು ಮ್ಯಾರೇಜ್ ಆಗಿದ್ದು ಯಾವಾಗ? ನವೆಂಬರ್ 5, 2015. ಸೊ ಇದು ನಾನು ಕೊಡ್ಸಿದ್ದು ಶರ್ಟು, ಈ ಡ್ರೆಸ್ ನಮ್ಮ ಮನೆಯವ್ರು ಕೊಡ್ಸಿದ್ದು, ಉಂಗುರ ಅವ್ರು ಕೊಡ್ಸಿದ್ದು, ನನ್ನ ಶರ್ಟ್ ಒಂದೇ ಕೊಡ್ಸಕ್ಕಾಗಿದ್ದು ನನಗೆ. ಚಾಕ್ಲೇಟ್ ನನ್ನ ಮೈ ಡಿಯರ್ ಸನ್ ಕೊಡ್ಸಿದ್ದು. ಈ ಬಾಕ್ಸ್ ಎಲ್ಲ ಹಾಳು ಮಾಡಬೇಡ. ಕೇಕು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಉಂಗುರ ತೋರಿಸ್ತೀನಿ. ಕಾಣಿಸುತ್ತಾ? ಇನ್ನೊಂದು ಗಿಫ್ಟ್ ನಾನು ತಯಾರು ಮಾಡ್ಕೊಂಡು ಹೋಗಿ ಕಣ್ಣು ಮುಚ್ಕೊಳ್ಳಿ. ಏನೋ ನನ್ನ ಮಗ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾನಂತೆ. ಬಟ್ ನೀ ಸರ್ಪ್ರೈಸ್ ಗಿಫ್ಟ್ ಕೊಡೋನು ಹಿಂಗ ಅಲ್ಲ ಕುತ್ಕೊಂಡ್ರೆ ಹೆಂಗ್ ಕಾಣಿಸುತ್ತೆ? ಆಯ್ತು. ಇಲ್ಲಿ ಈ ತರ ಅಮ್ಮಂಗೆ ಈ ತರ ಆಮೇಲೆ ಈ ತರ ಮಾಡಿ ಆಟ್ ಮಾಡಿ ಅಂತ ತುಟ್ಟಿ ಮೇಲೆ ತುಟ್ಟಿ ಇರ್ಬೇಕು. ಹಂಗೆಲ್ಲ ಇಲ್ಲ, ಜಸ್ಟ್ ಆರ್ಟ್ ಮಾಡಿ ನೋಡಿ ಐ ಲವ್ ಯು ಟು. ನನ್ನ ಮಾತ್ರ ನೋಡ್ಬೇಕು, ನೀವು ನಿಮ್ಮ ಮಗು ನೋಡ್ಬೇಡಿ, ನನ್ ನೋಡಿ. ಸೊ ಫ್ರೆಂಡ್ಸ್, ಇವತ್ತು ನಾವು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ನಮ್ಮ ಮನೆಯವರು ಅಡಿಗೆ ಮಾಡಬೇಡ ಅಂತ ಹೇಳಿ ಹೋಟೆಲ್ ಇಂದ ಆರ್ಡರ್ ಕೊಟ್ಟು ಊಟ ತರಿಸಿದ್ದಾರೆ. ಇವತ್ತು ಅಡಿಗೆ ಎಲ್ಲ ಇಲ್ಲ. ಏನ್ ಆರ್ಡರ್ ಕೊಟ್ಟು ತರಿಸಿದ್ದಾರೆ ಅಂದ್ರೆ ಸಿಂಪಲ್ ಆಗಿ ತಂದಿದ್ದೀವಿ, ಭರ್ಜರಿ ಭೋಜನನ. ಓಕೆ, ನಮಗಂತೂ ಅದು ಭರ್ಜರಿ ಭೋಜನನೇ. ನೆಕ್ಸ್ಟ್ ನಾವು ಯಾವ ರೀತಿ ಬಟ್ಟೆ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ ನನ್ಗೆಲ್ಲ ಸರ್ಪ್ರೈಸ್. ಸಂಜೆವರೆಗೂ ನನ್ಗೆ ಏನೂ ಗೊತ್ತಿರ್ಲಿಲ್ಲ. ಇಬ್ರು ಮಾತಾಡ್ಕೋತಿದ್ರು ಬೆಳಿಗ್ಗೆಯಿಂದ, ಬಟ್ ನನ್ಗೇನು ಗೊತ್ತಿರ್ಲಿಲ್ಲ. ಸಂಜೆ ಆದ್ಮೇಲೆ ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಕರ್ಕೊಂಡೋದ್ರು. ಫಸ್ಟ್ ಬಟ್ಟೆ ಅಂಗಡಿ ಕರ್ಕೊಂಡೋದ್ರು. ಬಟ್ಟೆ ಇದೆ ನನ್ಗೆ ಯಾವ್ದು ಕೊಡಿಸಿದ್ದು. ನೆಕ್ಸ್ಟ್ ಈ ಶರ್ಟ್ ನ ನಾನು ಇವರಿಗೆ ಕೊಡಿಸ್ದೆ. ಇಷ್ಟು ನನ್ ಗಿಫ್ಟ್ ಕೊಡ್ಸಕ್ಕಾಗಿದೆ ಇವ್ರಿಗೆ. ಆಮೇಲೆ ನೆಕ್ಸ್ಟ್ ಜ್ಯುವೆಲರಿ ಶಾಪ್ ಕರ್ಕೊಂಡೋದ್ರು. ಆ ವಿಡಿಯೋನ ನಾನು ಈಗಲೇ ಹಾಕ್ತೀನಿ. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಯಾವ ರೀತಿ ನಾವು ಜ್ಯುವೆಲರಿ ಎಲ್ಲ ಸೆಲೆಕ್ಟ್ ಮಾಡಿದ್ವಿ ಅಂತ. ಫೈನಲಿ ನಾನು 2 ಉಂಗುರ ಸೆಲೆಕ್ಟ್ ಮಾಡಿದ್ದೆ. 2 ಉಂಗುರದಲ್ಲಿ ಈ ಉಂಗುರನ ಅಪ್ಪ ಮಗ ಇಬ್ಬರು ಸೆಲೆಕ್ಟ್ ಮಾಡಿ ಪ್ಯಾಕಿಂಗ್ ಮಾಡಿಸ್ಬೇಕಾದ್ರೆ ನನ್ನ ಹೊರಗಡೆ ನಿಲ್ಸಿದ್ರು. ಯಾವ್ದು ಸೆಲೆಕ್ಟ್ ಮಾಡಿರ್ಬೋದು ಅಂತ ಅನ್ಕೊಂಡೆ. ಫೈನಲಿ ಇದು ರಿಯಲಿ ತುಂಬಾ ಚೆನ್ನಾಗಿದೆ. ನನ್ನ ಹತ್ರ ಈ ತರ ರಿಂಗ್ ಇರ್ಲಿಲ್ಲ. ಸೊ ಥ್ಯಾಂಕ್ ಯು ವೆರಿ ಮಚ್ ಡಾರ್ಲಿಂಗ್. ನಿಮಗೋಸ್ಕರ ಒಂದು ಉಂಗುರ ಕೊಡ್ಸಿದ್ರು ಅಂತ ಖುಷಿಯಾಗಿ ಹೇಳ್ತಾ ಇಲ್ಲ. ರಿಯಲಿ ಹಾರ್ಟ್ಫುಲಿ ಇವ್ರಂದ್ರೆ ನಂಗೆ ತುಂಬಾನೇ ಇಷ್ಟಪಟ್ಟೆ ಮದ್ವೆ ಆಗಿದ್ದು ನಾವು. ನಿಮಗೋಸ್ಕರ ಒಂದು ಹಾಡು ಕಲ್ತ್ಕೊಂಡು ನಮ್ಮಿಬ್ರಿಗೋಸ್ಕರ ನನ್ನ ಮಗ ಒಂದು ಹಾಡು ಹೇಳ್ತಾನೆ. ಮತ್ತೆ ಕೂತ್ಕೊ. ಆಯ್ತಾ? ಏನ 5 4 3 2 1 0. ನನಗೆ ನೀನು ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ. ಜಗವು ನೀನು, ಜೀವ ನೀನು, ದೈವ ಕೊಟ್ಟ ಒಲವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ. ಎಸರು ಬರೆದ ಹಾಳೆಯ ಗಡೆಯ ಕೊಟ್ಟ ನೀನೆಯ, ಎಲ್ಲನೂ ನೀಯಲು ಬೇಡ. ನಗು ನಗುತ್ತೀರಿ ಎಲ್ಲ ನಿನ್ನ ಕಣೆ, ಯಾರು ಬೇಡ ಕಣೆ. ರಜರಣೆ ಇಬ್ರು ಆಗಿಯರ ದೃಷ್ಟಿ ತಗಡು ಅಂತೀನಿ ಕಣೆ. ಸಯವರೆಗೂ ನಿನ್ನೆ ನಾನು ಕಟ್ಟಿಕೊಂಡಿದ್ದೆ ಯಾವಾಗಲೂ ಕಣೆ ಕಣೆ. ನನಗೆ ಯಾರು ಕಣೆ ಅಂತ ಹೇಳ್ತಾರದು? ಅಪ್ಪ ನನ್ಗೆ ಹೇಳ್ತಾರದಾ ಇರ್ತೀನಿ ನಾನು ಅಂತ? ನನಗೆ ನೀನು ನಿನಗೆ ನಾನು, ನನಗೆ ಸೊ ಇನ್ನೊಂದು ವಿಷಯ ಗೊತ್ತಾ? ಇವತ್ತು ವ್ಯಾಲೆಂಟೈನ್ಸ್ ಡೇ ಮೇಲೆ ಹಾಡು ನಿಮ್ಮಪ್ಪ ನನಗೆ ಹೇಳ್ಬೇಕಿತ್ತು. ಓಕೆ, ಇವಾಗ ಏನ್ ಅಡಿಗೆ ಮಾಡಿದೀವಿ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಗೆ ಪರೋಟ ಮತ್ತೆ ಕಬಾಬ್ ಮತ್ತೆ ಫ್ರೈಡ್ ರೈಸ್, ಅದಕ್ಕೆ ಕುರ್ಮಾ ಅಷ್ಟನ್ನ ತರಿಸಿದೀವಿ. ಸೊ ಇಷ್ಟೇ ಸಾಕು. ನೈಟ್ ಊಟ ಅಲ್ವಾ, ಸ್ವಲ್ಪ ಸ್ವಲ್ಪ ತಿನ್ನೋದು, ಅದಕ್ಕಾಗಿದೆ ಜಾಸ್ತಿ ಇದೆ. ಸೊ ಇದೇ ಸ್ಪೆಷಲ್ ನಮಗೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಲು. ಮನೇಲೇ ಮಾಡ್ಬೋದಿತ್ತು, ಟೈಮ್ ಆಗಿರೋದ್ರಿಂದ ನಾವು ಹೋಟೆಲಿಂದನೇ ಆರ್ಡರ್ ಮಾಡಿ ತರಿಸಿದ್ದೀವಿ. ಸೊ ಫೈನಲಿ ಇವಾಗ ಊಟಕ್ಕೆ ಹಾಕೊಂಡು ತಿನ್ನೋದಷ್ಟೇ ಬಾಕಿ. ಸೊ ನಾವು ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬಂದು, ನಾನು ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿದ್ದೆ, ನಾನು ಕೂಡ ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿಗೆ ಬಂದು ಅವರು ನನ್ನನ್ನು ಕರ್ಕೊಂಡು ಬಂದರು. ನಾನು ಮನೆಗೆ ಅಂತ ತಿಳ್ಕೊಂಡೆ. ಫಸ್ಟು ಅವರು ಬಟ್ಟೆ ಅಂಗಡಿಗೆ ಕರ್ಕೊಂಡು ಬಂದರು. ನನಗೆ ಬಟ್ಟೆ ಬೇಡವಾಗಿತ್ತು, ಯಾಕಂದರೆ ಮನೇಲಿ ತುಂಬ ಬಟ್ಟೆ ಇದೆ, ಬಟ್ಟೆ ಇಡೋಕ್ಕೆ ಪ್ಲೇಸ್ ಇಲ್ಲ. ಅಷ್ಟು ಬಟ್ಟೆನ ತುಂಬ್ಕೊಂಡಿದ್ದೀನಿ, ಬಟ್ಟೆ ಬೇಡ ಅಂತ ಫಸ್ಟ್ ಹೇಳಿದೆ.
ಅವರು ತುಂಬ ಇಷ್ಟಪಟ್ಟು ನಾನು ಕೊಡಿಸ್ಬೇಕಾದ್ರೆ ಬೇಡ ಅಂತ ಹೇಳ್ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾನು ಒಂದು ಬಟ್ಟೆನ ಸೆಲೆಕ್ಟ್ ಮಾಡಿದೆ. ಬಟ್ ಅವರು ನಾನು ಬೇರೆ ಕಲರ್ ಸೆಲೆಕ್ಟ್ ಮಾಡಿದ್ದೆ. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ರೆಡ್ಡೇ, ಅಂದರೆ ಇದು ಒಂದು ಸ್ವಲ್ಪ ಪಿಂಕ್ ಮತ್ತು ರೆಡ್ಡು ಮಿಕ್ಸ್ ಆಗಿರೋದು ತುಂಬಾ ಚೆನ್ನಾಗಿತ್ತು. ಇದನ್ನೇ ತಗೋ ಅಂತೇಳಿ ತೆಗೆದುಕೊಟ್ರು. ನೆಕ್ಸ್ಟು ಇವಾಗ ನಾನೇನಾದರೂ ಅವರು ದೊಡ್ಡ ದೊಡ್ಡ ಗಿಫ್ಟೇ ಕೊಡಿಸಿದ್ದಾರೆ. ಸೊ ನಾನೇನಾದರೂ ಒಂದು ಸಣ್ಣ ಗಿಫ್ಟ್ ಆದರೂ ಕೊಡಬೇಕು ಅಂತೇಳಿ ಅವ್ರಿಗೆ ಒಂದು ಶರ್ಟ್ನ ಕೊಡಿಸ್ದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ನಾನು ಸೆಲೆಕ್ಟ್ ಮಾಡಿದ್ದು. ಅವರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ನಾನು ಈ ಶರ್ಟ್ನ ಸೆಲೆಕ್ಟ್ ಮಾಡಿದೆ. ಅಲ್ಲಿಂದ ಮುಗಿಸ್ಕೊಂಡವರು ಜ್ಯುವೆಲರಿ ಶಾಪಿಗೆ ಬಂದರು. ಆಗಲೂ ಕೂಡ ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ನಮ್ಮನೆ ಪರಿಸ್ಥಿತಿ ಅಷ್ಟಾಗಿ ನಾವು ಜ್ಯುವೆಲರಿ ಪರ್ಚೇಸ್ ಮಾಡುವಷ್ಟು ಇಲ್ಲ. ಯಾಕಂದರೆ ಸ್ವಲ್ಪ ಬೇರೆದಕ್ಕೆ ಇನ್ವೆಸ್ಟ್ ಮಾಡಿದ್ದೀವಿ. ಅದಕ್ಕೋಸ್ಕರ ನಾನು ಫಸ್ಟು ಬರಲ್ಲ ಬೇಡ ಅಂತ ಹೇಳಿದೆ. ಆದರೆ ಅವರು ನಾನು ಕೊಡಿಸಲೇಬೇಕು ಅಂತೇಳಿ ಕರ್ಕೊಂಡು ಹೋದರು. ಫಸ್ಟೊಂದು ನಾವು ಜ್ಯುವೆಲರಿ ಶಾಪಿಗೆ ಹೋದ್ವಿ. ಬಟ್ ಅವ್ರು ನಾನು ಎಲ್ಲ ಸರಿನೂ ಹೇಳ್ತಿದ್ದೆ, ನೀವಿಲ್ಲಿ ಸರ ನೋಡ್ತಾ ಇರ್ಬೋದು, ನೆಕ್ ಚೈನು ಆ ಥರ ನಾನು ತುಂಬ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಿದ್ನಲ್ಲ, ನೀನು ಇಷ್ಟಪಡ್ತಿದ್ದಲ್ಲ, ಇದನ್ನು ತಗೋ ಅಂತ ಹೇಳಿದ್ರು. ಸೊ ನನಗೆ ಫೈನಲಿ ಅದು ಡೈರೆಕ್ಟ್ ನೋಡಿದಾಗ ಅದು ಫುಲ್ಲು ನನ್ನ ಕತ್ಕಾಕ್ದಾಗ ತುಂಬ ಆರ್ಟಿಫಿಷಿಯಲಿ ಥರ ಕಾಣಿಸ್ತಿತ್ತು. ಮತ್ತು ಒಂದೆರಡು ಮುತ್ತಿನ ಸರ ನೋಡಿದ್ವಿ, ನೀವಿಲ್ಲಿ ನೋಡ್ತಾ ಇರ್ಬೋದು. ಬಟ್ ನಮಗಿಷ್ಟ ಆಗಿದ್ದು ಏನಪ್ಪ ಅಂತಂದರೆ 3 ಎಳೆ ಬರುತ್ತೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ಪು ನೆಕ್ ಚೈನು, ಅದಕ್ಕೆ ಒಂದು ಗೋಲ್ಡು ಮಣಿಗಳು ಮಿಕ್ಸ್ ಆಗಿರುತ್ತೆ ಮುತ್ತಿನ ಜೊತೆ, ಅದು ತುಂಬ ಚೆನ್ನಾಗಿತ್ತು. ಸೊ ಇದು ಒಂದು ನೋಡಿದ್ವಿ, 15 ಗ್ರಾಮ್ ಬಂದು ಲಾಂಗ್ ಆಗಿದೆ, ಬಟ್ ಅಷ್ಟೊಂದು ಅಟ್ರಾಕ್ಷನ್ ಆಗಿಲ್ಲ. ಸೊ ಒಂದು 2-3 ಅಂಗಡಿ ನೋಡಿದ್ವಿ ಅಂತಲೇ ಹೇಳ್ಬೋದು ಜ್ಯುವೆಲರಿ ಶಾಪ್ನ. ಬಟ್ ನಮಗೆ ಇಷ್ಟ ಆಗುವಂಥದ್ದು ಏನೂ ಸಿಕ್ಕಿಲ್ಲ. ಯಾಕಂದರೆ ದೊಡ್ಡ ಜ್ಯುವೆಲರಿ ಅಂತಂದರೆ ತುಂಬ ಚೆನ್ನಾಗಿರೋ ಸೆಲೆಕ್ಷನ್ ಇರುತ್ತೆ, ಬಟ್ ಕಡಿಮೆ ಗ್ರಾಮಲ್ಲಿ ಕಲೆಕ್ಷನ್ ಕಡಿಮೆನೇ. ಸೊ ನೋಡಿ, ಇದು ಕೂಡ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಬಾಕ್ಸಲ್ಲಿ ಇಟ್ಟಿದ್ದಾರೆ. ಇದೆಲ್ಲ ಒಂಥರ ಆರ್ಟಿಫಿಷಿಯಲಿ ಬ್ಯಾಂಗಲ್ ಸ್ಟೋರಲ್ಲಿ ಇಡ್ತಾರಲ್ಲ, ಆ ರೀತಿ ಇಟ್ಕೊಂಡಿದ್ದಾರೆ. ಯಾಕಂದರೆ ಕಡಿಮೆ ಗ್ರಾಮ್ಸ್ ಅಲ್ವಾ, ಅದಕ್ಕೋಸ್ಕರ ಫೈನಲಿ ಅದನ್ನೆಲ್ಲ ಮೈನಸ್ ಮಾಡಿಬಿಟ್ಟು ನಮ್ಮ ಮನೆಯವರು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಜಸ್ಟ್ ರಿಂಗ್ ತಗೋ, ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಚೆನ್ನಾಗಿರೋ ಚೈನ್ಗಳೆಲ್ಲ ಕೊಡಿಸ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ರಿಂಗ್ನ ಈಗ ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದು 3-4 ರಿಂಗ್ನ ನಾನು ಬೆರಳಿಗೆ ಹಾಕ್ಕೊಂಡಿದ್ದೆ. ಅಪ್ಪ ಮಗ ಇಬ್ಬರು ಮಾತಾಡಿಕೊಂಡು 3-4 ರಿಂಗ್ನ ಸೈಡ್ಗೆ ಎತ್ತಿಟ್ಕೊಂಡ್ರು. ನನಗೆ ಅವರು ರಿಂಗ್ ಪ್ಯಾಕ್ ಮಾಡಿಸ್ಕೊಂಡು ಬಂದ್ರಲ್ಲ, ಲಾಸ್ಟ್ವರೆಗೂ ಯಾವುದನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂತ ಅವರು ಹೇಳೇ ಇಲ್ಲ. ನಾನು ಕೇಳಿದೆ, ಇದೆಲ್ಲ ಸಸ್ಪೆನ್ಸ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಇರಲಿ ಓಕೆ, ಯಾಕಂದರೆ ನಾನು 4 ರಿಂಗ್ನ ಸೆಲೆಕ್ಟ್ ಮಾಡಿದ್ದೆ. 4 ರಿಂಗು ಕೂಡ ಚೆನ್ನಾಗಿತ್ತು. ಅದರಲ್ಲಿ ಯಾವುದಾದ್ರೇನೋ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಆಫ್ ಆಲ್ ಅವರು ಪ್ರೀತಿಯಿಂದ ಕೊಡಿಸ್ತಾ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತಲೇ ತಿಳ್ಕೊಂಡೆ. ಫೈನಲಿ ನೋಡಿ, ಇಬ್ಬರು ಸಸ್ಪೆನ್ಸಾಗೆ ಸೆಲೆಕ್ಟ್ ಮಾಡಿ ಇವಾಗ ಬಿಲ್ಲಿಂಗ್ ಮಾಡಿಸ್ತಾ ಇದ್ದಾರೆ. ಒಂದು 4-5 ಅಂಗಡಿ ಹೋಗಿದ್ವಿ ಅಂತಲೇ ಹೇಳ್ಬೋದು. ಒಂದು ಅಂಗಡಿಲಿ ಮಾತ್ರ ರಿಂಗ್ನ ಸೆಲೆಕ್ಟ್ ಮಾಡಿ ಅಲ್ಲಿಂದ ಮುಗಿಸ್ಕೊಂಡು ನನ್ನ ಮಗ ನೋಡಿ, ವ್ಯಾಲೆಂಟೈನ್ಸ್ಗೆ ನಾವು ಒಬ್ರಿಗೊಬ್ರು ಗಿಫ್ಟ್ ಕೊಡಿಸ್ಕೋಬೇಕು. ಆದರೆ ನನ್ನ ಮಗನಿಗೆ ಏನು ಖುಷಿನೋ ಏನೋ ಗೊತ್ತಿಲ್ಲ, ಇಬ್ರಿಗೂ ನಾನು ಚಾಕ್ಲೇಟ್ ಗಿಫ್ಟ್ ಕೊಡಿಸ್ಲೇಬೇಕು ಅಂತೇಳಿ ಹಠ ಮಾಡಿ ಅವನು ನಮಗೆ ಚಾಕ್ಲೇಟ್ ಗಿಫ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಆದರೆ ಇವರು ಇಲ್ಲಿ ಪ್ಯಾಕಿಂಗ್ ಮಾಡಿಸ್ಬೇಕಾದ್ರೆ ನಾನು ಇರಲಿಲ್ಲ, ಯಾರಿಗೋ ಫೋನ್ ಕೊಟ್ಟು ಇವರು ವೀಡಿಯೋ ಮಾಡಿಸಿರೋದು. ಯಾಕಂದರೆ ನನ್ನನ್ನು ಮನೆಗೆ ಬಿಟ್ಬಿಟ್ರೆ, ಯಾಕಂದರೆ ನಾನು ಕೆಲಸ ಮುಗಿಸ್ಕೊಂಡು ಬಂದು ಡೈರೆಕ್ಟು ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿದ್ದೆ, ಮನೆಗೆ ಹೋಗೇ ಇರಲಿಲ್ಲ. ಬೆಳಿಗ್ಗೆ ನನ್ನನ್ನು ಮನೆಗೆ ಬಿಟ್ಟು ಆಮೇಲೆ ಇವರಿಬ್ಬರು ಬಂದು ಎಲ್ಲ ಪ್ಯಾಕಿಂಗ್ ಮಾಡಿಸಿ ಕೇಕೆಲ್ಲ ತಗೊಂಡು ಬಂದರು. ಸೊ ಫೈನಲಿ ನಾನಂತೂ ಫುಲ್ಲು ಹ್ಯಾಪಿ ಇವತ್ತಂತೂ. ಸೊ ಫ್ರೆಂಡ್ಸ್, ನೀವು ನೋಡಿದ್ರಲ್ಲ ನಮ್ಮ ಮನೆಯಲ್ಲಿ